ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಸಂಬಂಧ ಇವತ್ತಿನಿಂದ ಸಿಐಡಿ ತನಿಖೆ ಮತ್ತಷ್ಟು ಚುರುಕನ್ನ ಪಡ್ಕೊಳ್ಳಲಿದೆ. 4 ಬಂಧಿತರನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಸಿಐಡಿ ಅಧಿಕಾರಿಗಳು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾಥಮಿಕವಾಗಿ ನಿಖಿಲ್ ಸೋಸಲೆ ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ, ಆತನ ಸ್ಟೇಟ್ಮೆಂಟ್ ಆಧಾರದ ಮೇಲೆನೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿದ್ರು. ಆದ್ರೆ ಸರಿಯಾದಂತ ಉತ್ತರಗಳನ್ನ ಆತ ಕೊಡ್ತಾ ಇರಲಿಲ್ಲ. ಒಂದೊಂದ್ಸತಿ ಒಂದೊಂದರ ಸ್ಟೇಟ್ಮೆಂಟ್ ಅನ್ನ ಆತ ಕೊಡ್ತಾ ಇದ್ದ. ಒಂದಿಷ್ಟು ಗೊಂದಲಗಳು ಇದರಿಂದ ಕ್ರಿಯೇಟ್ ಆಗಿತ್ತು. ಇನ್ನು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೆ ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ಗೆ ಸಿಐಡಿ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿಗಳಾಗಿದೆ. ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಸಿಟಿವಿ ದೃಶ್ಯಗಳನ್ನ ಆಲ್ರೆಡಿ ಸಿಐಡಿ ಅಧಿಕಾರಿಗಳು ಪಡ್ಕೊಂಡಿದ್ರು. ಅದರ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪೋಸ್ಟ್ ಆಧರಿಸಿ ಸಿಐಡಿ ಅರ್ಜಿಯನ್ನ ಹಾಕೊಳ್ಳೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಚಂದ್ರ. ಒಂದ್ ಕಡೆ ನಿಖಿಲ್ ಸೋಸ್ಲೆ ಕೊಟ್ಟಂತ ಸ್ಟೇಟ್ಮೆಂಟ್, ಮತ್ತೊಂದ್ ಕಡೆ ಸಿಸಿಟಿವಿ ಫುಟೇಜ್ ಅನ್ನ ಆಧರಿಸಿ, ಮತ್ತೆ ಫಸ್ಟ್ ಈ ವಿಕ್ಟರಿ ಪರೇಡ್ ಬಗ್ಗೆ ಪೋಸ್ಟ್ ಹಾಕಿದ್ ಯಾರು, ಪೊಲೀಸ್ ಪರ್ಮಿಷನ್ ತಗೊಂಡಿದ್ರಾ ಇಲ್ವಾ, ಈ ನಿಟ್ಟಿನಲ್ಲಿ ಯಾವ ತರ ತನಿಖೆ ಸಾಗ್ತಾ ಇದೆ? ಶರ್ಮಿತಾ, ಖಂಡಿತವಾಗ್ಲೂ ಇವತ್ತು 4 ಜನನ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಓಪನ್ ಕೋರ್ಟ್ನಲ್ಲಿ 4 ಜನ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ನಿಲ್ಲಿಸಿ ಅದಾದ ನಂತರ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯುವಂತಕ್ಕಂಥದ್ದು. ಇನ್ನು ಕಾಲ್ತುಳಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿ ಈಗಾಗಲೇ ಸಿಸಿಟಿವಿ ಫುಟೇಜ್ಗಳನ್ನೆಲ್ಲವನ್ನೂ ಕೂಡ ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಪ್ರತಿಯೊಂದು ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕಿರ್ತಕ್ಕಂಥದ್ದು. KSCA ಏನು ಅಧಿಕಾರಿಗಳಿದ್ದಾರೆ ಅವ್ರ ಹತ್ರನೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೊಂಡಿರ್ತಕ್ಕಂಥ. ಎಲ್ಲೆಲ್ಲಿ ಎಷ್ಟೆಷ್ಟು ಪೊಲೀಸರು ನಿಯೋಜನೆಗೊಂಡಿದ್ರು, ಯಾಕೆ ಈ ಪ್ರಕರಣ ಕಾಲ್ತುಳಿತ ಪ್ರಕರಣ ಇಷ್ಟೊಂದು ಜನ ಸಾವನ್ನಪ್ಪಿರ್ತಕ್ಕಂಥದ್ದು, ಆ ಗೇಟಿನ ಒಂದು ಮೆಜರ್ಮೆಂಟನ್ನು ಕೂಡ ತಗೊಂಡಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಬೆಳಗಿನ ಜಾವ 7 ಗಂಟೆಗೆ RCB ಪೋಸ್ಟ್ ಹಾಕೋಕ್ಕೆ ನಿಖಿಲೇ ಕಾರಣ ಅಥವಾ ಬೇರೆ ಇನ್ಯಾರಾದರೂ ಇದರ? ಯಾಕೆಂದರೆ ನಿಖಿಲ್ ಈಗಾಗಲೇ ಕಬ್ಬನ್ ಪಾರ್ಕ್ ಸಿಐಡಿನ ವಶಕ್ಕೆ ಪಡ್ಕೊಳ್ಳೋಕ್ಕಿಂತ ಮುಂಚೆನೇ ಕಬ್ಬನ್ ಪಾರ್ಕ್ ಪೊಲೀಸರು ನಿಖಿಲ್ ಜೊತೆಗೆ ತನಿಖೆಯನ್ನು ನಡೆಸಿದಾಗ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ. ಒಂದೊಂದು ರೀತಿಯಲ್ಲಿ ನಾನು ಅಹಮದಾಬಾದ್ ಪ್ಲೇಯರ್ಸ್ ಜೊತೆಯಲ್ಲಿ ಅಹಮದಾಬಾದ್ನಲ್ಲಿ ನಾನು ಇಲ್ಲಿ ಇದ್ದಿಲ್ಲ ಅನ್ನೋ ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಹೇಳಿಕೆ ಆಧಾರದ ಮೇಲೇನೂ ಸಹ ಪ್ರಶ್ನೆಗಳನ್ನು ನಿಖಿಲ್ಗೆ ಹಾಕಲಾಗಿರ್ತಕ್ಕಂಥದ್ದು. ಇನ್ನು ಹೆಚ್ಚಿನ ವಿಚಾರಣೆಗಾಗಿ ಯಾವಾಗ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದು ಇವತ್ತು ಬೆಳಗಿನ ಜಾವ ಸುಮಾರು 10:30-11 ಗಂಟೆಗೆ ಜೈಲಿಗೆ ಹೋಗಿ ಆ 4 ಜನ ಆರೋಪಿಗಳನ್ನು ಕರ್ಕೊಂಡ್ಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಯಾವ ರೀತಿ ತನಿಖೆಯನ್ನು ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ ಮಂಜುನಾಥ್ ಚಂದ್ರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.